ಬಿಜೆಪಿಯಿಂದ ಯತ್ನಾಳ್ ಉಚ್ಚಾಟನೆಗೆ ಹೆಚ್ಚಿದ ಆಕ್ರೋಶ. ಬಾಗಲಕೋಟೆಯ ಜಮಖಂಡಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಅಭಿಮಾನಿಗಳು ಧರಣಿ ಕೂರೋದಕ್ಕೆ ನಿರ್ಧರಿಸಿದ್ದಾರೆ. ಹನುಮಾನ ಚೌಕದಿಂದ ದೇಸಾಯಿ ವೃತ್ತದವರೆಗೆ ಮೆರವಣಿಗೆ. ಬಿಎಸ್ವೈ ಹಾಗೂ ಬಿವೈ ವಿಜೇಂದ್ರ ವಿರುದ್ಧ ಘೋಷಣೆ. ಯತ್ನಾಳ್ ಅವರನ್ನು ವಾಪಸ್ ಬಿಜೆಪಿಗೆ ಸೇರಿಸಿಕೊಳ್ಳುವಂತೆ ಆಗ್ರಹಿಸ್ತಾ ಇದ್ದಾರೆ. ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿರುವಂತಹ ಬೆನ್ನಲ್ಲೇ ಇದೀಗ ಆಕ್ರೋಶ ಅನ್ನುವಂಥದ್ದು ಹೆಚ್ಚಾಗ್ತಾ ಇದೆ. ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ದು ಯಾವ ಕಾರಣಕ್ಕೆ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರ ವಿರುದ್ಧ ಇದೇ ಸಂದರ್ಭದಲ್ಲಿ ಅಸಮಾಧಾನ ಕೂಡ ವ್ಯಕ್ತವಾಗ್ತಾ ಇದೆ. ಇವರು ಯಾರನ್ನು ಉಚ್ಚಾಟನೆ ಮಾಡಬೇಕಾಗಿತ್ತು ಅಂತ ಹೇಳಿದ್ರೆ, ಯಾರು ಪಕ್ಷ ವಿರೋಧಿ ಕೆಲಸವನ್ನ ಮಾಡ್ತಾರೋ ಅವರನ್ನ ಉಚ್ಚಾಟನೆ ಮಾಡಬೇಕಾಗಿತ್ತು. ಪಕ್ಷ ವಿರೋಧಿ ಕೆಲಸವನ್ನ ಯತ್ನಾಳ್ ಅವರು ಯಾವತ್ತೂ ಮಾಡಿಲ್ಲ. ಯಾಕೆ ಅವರನ್ನು ಉಚ್ಚಾಟನೆ ಮಾಡಬೇಕು ಅನ್ನುವಂಥ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಈಗ ಹಿಂದೂಗಳೇ, ಕಾರ್ಯಕರ್ತರೇ, ಮಾಧ್ಯಮದ ಮಿತ್ರರೇ, ಇವತ್ತು ಎಂತ ಪರಿಸ್ಥಿತಿ ಬಂದೈತೆ ಅಂದ್ರ ಬಿಜೆಪಿ ವಿರುದ್ಧನ ಪ್ರತಿಭಟನೆ ಮಾಡುವಂತ ಸಂದರ್ಭ ಇವತ್ತು ಬಂದೈತೆ ನಮಗೆ. ಯಾಕಪ್ಪ ಅಂದ್ರ ಇಡೀ ರಾಜ್ಯದಲ್ಲಿ ಹಿಂದೂಪರ ಯಾರು ನಿಂತಾರೋ ಅಂತವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡುವುದು, ಅವರನ್ನ ಪಕ್ಷದಿಂದ ಬಿಫಾರ್ಮ್ ಸಿಗದ ಹಾಗೆ ನೋಡ್ಕೊಳ್ಳುವಂತ ಒಂದು ಮೇಲೆ ಕೂತಿರ್ತಕ್ಕಂಥ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರಾಗಿರ್ಬೋದು, ವಿಜೇಂದ್ರ ಆಗಿರ್ಬೋದು. ಇವತ್ತು ಏನಾಗೈತೆ ಅಂದ್ರ, ಏನು ಹಿಂದಿನ ನಮ್ಮ ಮಾಜಿ ಸಚಿವರಾಗಿದ್ರು ಯಾರು ನಮ್ಮ ಬಸನಗೌಡ ಯತ್ನಾಳ್ ಪಾಟೀಲ್ರವರು ವಾಜಪೇಯಿ ಅವರ ಸಂಪುಟದಲ್ಲಿ ಅವತ್ತಿನ ಸಂದರ್ಭದಲ್ಲಿ ಅವರು ಕ್ಯಾಬಿನೆಟ್ ಜಮಖಂಡಿಯಿಂದ ಇವತ್ತೇನು ನಾವು ಏನು ಬಹಳ ಮಾತಾಡಿ ನಾವು ಏನೋ ಒಂದು ತೋರಿಸಬೇಕಂತೇನು ಕೂಡಿದ್ದಲ್ಲ. ಇದು ಇಡೀ ರಾಜ್ಯಕ್ಕೆ ಗೊತ್ತಿದ್ದಂತ ವಿಷಯ. ಕರ್ನಾಟಕ ರಾಜ್ಯದಲ್ಲಿ ಬಿಜೆಪಿ ಒಂದು ಸ್ಥಾನದಲ್ಲಿ ಇರಬೇಕಾದ್ರೆ ಮೂಲೆಯಲ್ಲಿ ಇಂಥ ಒಂದೊಂದು ಹುಲಿಗಳದಾವ ಅಂತ ಹೇಳಿಕೆ ಬಿಜೆಪಿ ಇನ್ನೂ ಜೀವಂತವಾಗಿ ಹೇಳ್ತಿ. ಮತ್ತು ಆ ಬಿಜೆಪಿ ಪಕ್ಷವನ್ನು ಜೀವಂತವಾಗಿ ಉಳಿದುಕೊಂಡು ಹೋಗುವಂತ ಮನೋಭಾವನೆ ನಿಮ್ಮಲ್ಲಿ ಇದ್ರೆ, ಇಂಥ ನಾಯಕರನ್ನ ಏನು ಹಿಂದಿಕ್ಕಿ ನೀವು ಬಹಳ ನಾವ ಬಂಟ್ರು, ನಾವ ಪಕ್ಷ ಕಟ್ಟಿ ಬೆಳೆಸಿದವರು ನೀವು ಒಟ್ಟ ಏನು ಕಟ್ಟಿಲ್ಲ. ನಿಮ್ಮಂತ ಸಾವಿರಾರು ಲಕ್ಷಾಂತರ ಕಾರ್ಯಕರ್ತರೆಲ್ಲ ದುಡಿದು ಪಕ್ಷ ಕಟ್ಟಿ ನಿಮ್ಮನ್ನ ಮಾರಿಗೆ ಅಧಿಕಾರಕ್ಕೆ ಇರಲಿ ಇವರು ಒಂದು ಒಳ್ಳೆ ಆಡಳಿತ ಕೊಡ್ತಾರೆ ನಮ್ಮ ರಾಜ್ಯಕ್ಕೆ ಅನ್ನುವಂತ ನಿಟ್ಟಿನೊಳಗೆ ನಮ್ಮ ರಾಜ್ಯದ ಜನ ನಿಮ್ಮನ್ನು ಒಪ್ಪೈತಿ. ಆ ಒಪ್ಪಂದವನ್ನು ಏನ್ ಮಾಡ್ಲಕತ್ತೀರಿ ಅಂದ್ರೆ ಹಿಂದುತ್ವವಾದಿ ಪಕ್ಷ ಅಂತೇಳಿ ಯಾವತ್ತು ಪಕ್ಷ ಸ್ಥಾಪನೆ ಅಂತ ಅವತ್ತಿಂದ ದೇಶ ಇಟ್ಕೊಂಡು ಇವತ್ತು ಇಲ್ಲಿವರೆಗೂ ಬಂದತ್ತೆ ಅದ. ಆದ್ರೆ ಇವತ್ತ ಬಿಜೆಪಿ ಹಂಗಪ್ಪ ಅಂದ್ರೆ ಹಿಂದುತ್ವವಾದಿಯನ್ನ ವಿರೋಧಿಸುತ್ತಾ ಬಂದ ಪ್ರಾಗತೈತಿ ಇವತ್ತು. ಅದು ಹೆಂಗಪ್ಪ ಅಂದ್ರೆ ಬರೀ ಯತ್ನಾಳ್ ಗೌಡ್ರ ಅಷ್ಟೇ ಹೊರಗೆ ಹಾಕಿಲ್ಲ. ಇವತ್ತು ಅವ್ರ ಈಶ್ವರಪ್ಪ ಸಾಹೇಬ್ರು ಹೊರಗೆ ಹಾಕಿದ್ರು. ಅವ್ರು ಬಿಜೆಪಿ ಕಟ್ಟಬೇಕಾದ್ರೆ ಯಡಿಯೂರಪ್ಪ ಸಾಹೇಬ್ರ ಜೊತೆ ನೇರವಾಗಿ ಅವ್ರ ಜೊತೆ ಕಟ್ಟಿದ್ರೆ ಅವರ ಬರೀ ಯಡಿಯೂರಪ್ಪ ಸೈಕಲ್ ತೊಳಿಲಿಲ್ಲ. ಇವತ್ತು ಈಶ್ವರಪ್ಪನ